ಇವತ್ತು ದಸರಾ ಹಬ್ಬ ಇದ್ದಿದ್ದರಿಂದ ನಾ ಹೋಳ್ಗೆ ಮಾಡ್ಬೇಕಂತೇಳಿ ಒಂದು ಗ್ಲಾಸ್ ಕಡಲೆಬೇಳೆನ ತೊಗೊಂಡಿನಿ. ಕಡಲೆಬೇಳೆ ಫಸ್ಟಿಗೆ ಸ್ವಚ್ಛ ನೀರಿನಾಗ ತೊಳ್ಕೊಂಡು ಆಮೇಲೆ ಅದಕ್ಕೊಂದು 4-5 ಗ್ಲಾಸ್ ನೀರು ಹಾಕಿ ಕುಕ್ಕರ್ನಾಗ ಕುದಿಸೋಕೆ ಇಟ್ಟಿನಿ ನೋಡ್ರಿ. ಸೊ ಬ್ಯಾಳೆ ಚಂದ ಕುದ್ದ ಮೇಲೆ ಅದು ಮಗಚ್ಬೇಕಾಗ್ತದೆ. ಈಗ ನಾ ಈ ಕಡೆ ಹೋಳ್ಗೆ ಹಿಟ್ಟನ್ನು ಚಂದ ಜಲಡಿ ಹಿಡ್ಕೊಂಡೀನಿ. ಜಲಡಿ ಹಿಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಹಿಟ್ಟಿಗೆ ಚಂದ ಕಲಿಸ್ಕೊಕತ್ತೀನಿ. ಹಿಟ್ಟು ಚಂದ ಹದ ಬಂದರೆ ಹೋಳ್ಗೆ ಬರ್ತಾವ್ರಿ, ಇಲ್ಲ ಅಂದರೆ ಹೋಳ್ಗೆ ಕೆಡ್ತಾವ. ಸೊ ಹಿಟ್ಟನ್ನು ಚಲೋ ನಾದ್ಕೊಬೇಕು. ಈಗ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾದಕತ್ತೀನಿ. ಅದು 1 ಅವರ್ ರೆಸ್ಟಿಗೆ ಇಡಬೇಕಾಗ್ತದೆ. ಹಿಟ್ಟು ನೆಂದಷ್ಟು ಚಂದ ಹೋಳ್ಗೆ ಬರ್ತವೆ. ಅವಾಗೆ ಕಲಸಿ ಹೋಳ್ಗೆ ಮಾಡ್ತೀನಿ ಅಂದರೆ ಹೋಳ್ಗೆ ಹಾಳಾಗ್ತವೆ. ಈ ಕಡೆ ಹಿಟ್ಟು ಕಲ್ಸ್ಕೊಂಡು ಮುಗಿಯಷ್ಟಿಗೆ ಈ ಕಡೆ ಬ್ಯಾಳೆ ಕುದ್ದಿದ್ವು. ಬ್ಯಾಳೆ ಕುದ್ದಿದ್ದು ನೀರೆಲ್ಲ ತೆಕ್ಕೊಂಡ್ಲಕತ್ತೀನಿ. ಈ ಕಡೆ ಕಟ್ಟ ಸಾರು ಮಾಡ್ಲಿಕ್ಕೆ ನಾನು. ಸೊ ಗೋಟ್ನಿನಿಂತ ಈ ಬ್ಯಾಳೆ ಚಂದ ಮಗಚಿ ಅದಕ್ಕೊಂಚೂರು ಬೆಲ್ಲ ಹಾಕ್ಲತ್ತೀನಿ ನೋಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಇಲ್ಲಿ ನಂಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿದ್ದರಿಂದ ಹೂರಣ ಭಾಳ ಅಳಸಾಗಿತ್ತು. ಹೂರಣ ಅಳಸಾದಾಗ ಏನು ಮಾಡ್ಬೇಕಂತಂದ್ರೆ ಅವಲಕ್ಕಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿ ಆಗಿಬಿಡ್ತದೆ. ಇದು ಟ್ರಿಕ್ಕು. ಒಂದು ಸರಿ ನಮ್ಮ ಮನೆಗೆ ಜಾಸ್ತಿ ಕ್ವಾಂಟಿಟಿದಾಗ ಹೋಳ್ಗೆ ಮಾಡಿಸೋ ಟೈಮಿಗೆ ಒಬ್ಬರು ಹೋಳ್ಗೆ ಮಾಡೋ ಆಂಟಿ ಟ್ರೈ ಮಾಡಿದರು. ಸೊ ಆ ಟ್ರಿಕ್ನ ಇವತ್ತು ಯೂಸ್ ಮಾಡ್ಕೊಂಡು ನಂಗೆ ಯೂಸ್ ಆಯ್ತು. ಆಮೇಲೆ ನಾವು ಹೋಳ್ಗೆ ಮಾಡಕತ್ತೀನಿ ನೋಡ್ರಲ್ಲಿ. ಅಷ್ಟು ಪರ್ಫೆಕ್ಟ್ ಹೋಳ್ಗೆ ಮಾಡ್ಲಿಕ್ಕೆ ನಮಗೆ ಬರೋಂಗಿಲ್ಲ. ನಮ್ಮ ಮಮ್ಮಿ ನಮ್ಮ ಅತ್ತಿ ಅವರೆಲ್ಲ ಹೆಂಗೆ ಮಾಡ್ತಾರೆ ಹಂಗೆ. ಆದರೂ ಇಷ್ಟು ಬಂತಲ್ಲ ಅನ್ನೋದೇ ಭಾಳ ದೊಡ್ಡ ಖುಷಿ ನನಗೆ. ಯಾಕಂದರೆ ಇಷ್ಟೊತ್ತನ ಮೆಹನತ್ ಮಾಡಿ ಬ್ಯಾಳೆ ಕುದಿಸಿ ಬೆಲ್ಲ ಹಾಕಿ ಹಿಟ್ಟು ಕಲಿಸ್ಕೊಂಡ್ಮೇಲೆ ಒಂದು ವೇಳೆ ಹಿಟ್ಟಿನಾಗೆ ಖರಾಬ್ ಇತ್ತು ಅಥವಾ ಹೂರಣನೇ ಕರೆಕ್ಟ್ ಇರಲಿಲ್ಲ ಅಂತ ಹೇಳಿ ಭಾಳಷ್ಟು ಸರಿ ಹೋಳ್ಗೆ ಕೆಡ್ತಾವೆ. ನಾನು ಹಂಗಾಗಿತ್ತಂದ್ರೆ ಭಾಳ ಸಿಟ್ಟು ಬರ್ತದೆ. ಈಗ ಹೋಳ್ಗೆ ಚಂದ ಬಂದವ, ಅಷ್ಟು ಚಂದ ಬಂದಿಲ್ಲ ಅಂದ್ರೂ ಒಂದು ಲೆವೆಲಿಗೆ ಬಂದವ, ನಾ ಖುಷಿನೇ ಆಯಿತು.